ಹಾಗಾದ್ರೆ ಇನ್ನು ಮುಂದಿನ ದೃಶ್ಯ ಒಂದಿದೆ, ಭಯಾನಕವಾದಂತ ದೃಶ್ಯ. ಅದು ಕೂಡ ಹೊಟ್ಟೆ ಉರಿಯುತ್ತೆ ಈ ದೃಶ್ಯವನ್ನ ನೋಡಿದ್ರೆ. ಟಾರ್ಪಲ್ ಒಳಗಡೆ ಹೆಣಗಳ ರಾಶಿ. ಬಂದು ಉಗ್ರರು ಅಟ್ಟಹಾಸವನ್ನ ಮೆರೆದು ಅಲ್ಲಿದ್ದಂತ 27 ಜನರನ್ನ ಹತ್ಯೆ ಮಾಡಿ ಹೋದ್ರಲ್ಲ, ಆ ಎಲ್ಲಾ ಹೆಣಗಳನ್ನ, ಆ ಎಲ್ಲಾ ಮೃತದೇಹಗಳನ್ನ ಟಾರ್ಪಲ್ ನಲ್ಲಿ ಸುತ್ತಿ ಹಾಕಿದ್ದಾರೆ. ಟಾರ್ಪಲ್ ಮನುಷ್ಯ ಇದ್ದಂತ ಸಂದರ್ಭದಲ್ಲಿ ಹೇಗೆ ಬದುಕಬೇಕು, ಹಾಗೆ ಬದುಕಬೇಕು ಅಂತೆಲ್ಲ ಯೋಚನೆ ಮಾಡ್ತೀವಿ. ಕೊನೆಗೆ ಏನಾಯ್ತು? ಈ ರೀತಿಯಾದಂತ ಘಟನೆಯಲ್ಲಿ ಪಾಪ ಅಮಾಯಕ ಜೀವಗಳು ಬಲಿಯಾಗಿ ಹೋಗಿದ್ದಾವೆ. ಅವರ ತಂದೆ ತಾಯಿಗಳ ಆಕ್ರಂದನ ನೋಡೋದಕ್ಕಾಗ್ತಾ ಇಲ್ಲ. ಅಖಿಲೇಶ್ ನಿನ್ನೆಯಿಂದ ಈ ರೀತಿಯಾದಂತ ಸುದ್ದಿ ಬಂದಾಗಿಂದ ಪಾಪ ಗೋಳಾಡ್ತಾ ಇದ್ದಾರೆ. ಮಕ್ಕಳ ಮೃತದೇಹವನ್ನ ತರಿಸಿಕೊಡಿ ಸ್ವಾಮಿ, ಸಾಕು ನಮ್ಗೆ ಅಂತ ಹೇಳಿ ಲಿಟ್ರಲಿ ಒದ್ದಾಡ್ತಾ ಇದ್ದಾರೆ ತಂದೆ ತಾಯಿಗಳು. ಗಂಡನನ್ನ ಕಳ್ಕೊಂಡಂತ ಹೆಂಡತಿ, ಅಪ್ಪನನ್ನ ಕಳ್ಕೊಂಡಂತ ಮಗಳು, ಮಗನನ್ನ ಕಳ್ಕೊಂಡಂತ ತಾಯಿ, ಎಲ್ಲರೂ ಕೂಡ ಪ್ರತಿಯೊಬ್ಬರು ಕಣ್ಣೀರಿಡ್ತಾ ಇದ್ದಾರೆ. ಕಾಶ್ಮೀರ ಟ್ರಿಪ್ ಹೋಗಿದ್ದಾರೆ, ಮನೆಗೆ ಬರ್ತಾರೆ ಅಂತ ಖುಷಿಲಿದ್ದಂತ ಮನೆಯವರು ಹೆಣವಾಗಿ ನೋಡುವಂತ ಪರಿಸ್ಥಿತಿ ಇಲ್ಲಿಗೆ ಕೊನೆಯಾಗಬೇಕು. ಇನ್ನೇನು ಹೇಳೋದು? ನೋಡಿ, ಹೆಣಗಳು ಟಾರ್ಪಲ್ ನಲ್ಲಿ ಹಾಕಿದ್ದಾರೆ. ಎಂತ ಪರಿಸ್ಥಿತಿ ಇರಬಹುದು ಅಲ್ಲಿ. ಅದು ಪ್ರವಾಸಿ ತಾಣ ಬೇರೆ, ಅಲ್ಲೊಂದು ಹತ್ತಿರದಲ್ಲಿ ಒಂದು ಹಾಸ್ಪಿಟಲ್ ಇಲ್ಲ. ಗಾಯಗೊಂಡವರನ್ನ ಸೇರಿಸ್ಬೇಕು ಅಂತ ಅಂದ್ರೆ ಅಲ್ಲಿಂದ ಶ್ರೀನಗರಕ್ಕೆ ಕರ್ಕೊಂಡು ಹೋಗಿದ್ದಾರೆ ಗಾಯಗೊಂಡವರನ್ನೆಲ್ಲ. ಈ ದೃಶ್ಯ ನಿಜಕ್ಕೂ ಕೂಡ ಹೊಟ್ಟೆ ಉರಿಯುತ್ತೆ ರೀ. ಟಾರ್ಪಲ್ ಒಳಗಡೆ ಹೆಣಗಳನ್ನ ಹಾಕಿದ್ದಾರೆ. ಹೆಣಗಳ ರಾಶಿಯನ್ನ ನಾವು ನೋಡ್ತಾ ಇದ್ದೀವಿ. ಎಸ್,